ನಮಸ್ಕಾರ. ಮನೆ ಗೃಹಿಣಿ ಚಾನಲ್ಗೆ ಪ್ರೀತಿ ವೀಕ್ಷಕರಿಗೆಲ್ಲ ಆತ್ಮೀಯವಾದ ಸ್ವಾಗತ. ಇವಾಗಂತೂ ಬೇಸಿಗೆ ಕಾಲ ಸ್ಟಾರ್ಟ್ ಆಗಿದೆ. ಮನೆಯಲ್ಲಿ ಮೊಸರು ಮಜ್ಜಿಗೆ ಎಲ್ಲ ಇರಲೇಬೇಕು ಅಂತ ಹೇಳ್ತಿರ್ತಾರೆ. ಇಲ್ಲಿ ನೋಡಿ ಯಾವ ಥರ ಮೊಸರು ಗಟ್ಟಿಯಾಗಿ ರೆಡಿ ಆಗಿದೆ ಅಂತ. ಈ ಥರ ನಾವು ಸ್ಪೂನಿಂದ ಕಟ್ ಮಾಡ್ಬೋದು, ಚಾಕುವಿನಿಂದ ಕೂಡ ಕೇಕ್ ಥರ ಇದನ್ನು ಕಟ್ ಮಾಡಿ ತಗೊಳ್ಬೋದು. ಕೆನೆ ಬರಿತ ಹಾಲಿನಿಂದ ರೆಡಿ ಮಾಡಿದಂತಹ ಈ ಥರ ಗಟ್ಟಿ ಮೊಸರು ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಇವತ್ತಿನ ಈ ರೆಸಿಪಿನ ಹೇಗೆ ಮಾಡೋದು ಅಂತ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಲ್ಲಿ ಸ್ಟವ್ನ ಆನ್ ಮಾಡಿ ಒಂದು ಪಾತ್ರೆಗೆ ಒಂದು ಸ್ವಲ್ಪ ನೀರು ಹಾಕಿ ನಂತರ 1 ಲೀಟರ್ ಆಗುವಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ. ಆದಷ್ಟು ನಾನಿಲ್ಲಿ ಫುಲ್ ಫ್ಯಾಟ್ ಇರುವಂಥ ಹಾಲನ್ನು ಬಳಸ್ತಾ ಇದ್ದೀನಿ. ಇವತ್ತಿನ ಮೊಸರು ರೆಸಿಪಿ ಕೆನೆ ಬರಿತ ಹಾಲಿನಿಂದ ತುಂಬಾ ಗಟ್ಟಿಯಾದಂತಹ ಮೊಸರನ್ನು ಇಲ್ಲಿ ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ ಸ್ವಲ್ಪ ಫುಲ್ ಫ್ಯಾಟ್ ಇರುವಂಥ ಹಾಲನ್ನು ಬಳಸಿ ಇವಾಗ ಗ್ಯಾಸ್ ಫ್ಲೇಮನ್ನು ಒಂದು ಸ್ವಲ್ಪ ಹೈ ಪ್ರಮಾಣದಲ್ಲಿಟ್ಟು ಹಾಲು ಒಂದು ಉಕ್ಕು ಬರೋವರೆಗೂ ನಾನಿಲ್ಲಿ ಕಾಯಿಸಿ ತಗೊಳ್ತಾ ಇದ್ದೀನಿ. ಫಸ್ಟಿಗೆ ಹಾಲು ಒಂದು ಸ್ವಲ್ಪ ಇದು ಉಕ್ಕು ಬರೋ ತನಕ ಕಾದಿದ ಮೇಲೆ ನಂತರ ಈ ಹಾಲನ್ನು ಕುದಿಸ್ತಾ ಅರ್ಧದಷ್ಟು ಹಾಲನ್ನು ನಾವಿಲ್ಲಿ ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಪ್ಯಾಕೆಟ್ ಹಾಲು ತೀರಾ ಏನು ಗಟ್ಟಿಯಾಗಿರೋದಿಲ್ಲ. ಹಾಗಾಗಿ ಸ್ವಲ್ಪ ಹಾಲನ್ನು ನಾವಿಲ್ಲಿ ಕುದಿಸ್ತಾ ಕಡಿಮೆ ಮಾಡಿಕೊಂಡು ತಗೊಳ್ಬೇಕಾಗುತ್ತೆ. ಇವಾಗ ನೋಡಿ ಹಾಲು ಒಂದು ಉಕ್ಕು ಬಂದಾಗಿದೆ. ನಂತರ ಈ ಥರ ಸ್ಪೂನಿಂದ ಮೇಲೆ ಬಂದಿರುವಂಥ ಕೆನೆನೆಲ್ಲ ಈ ಹಾಲಿನಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದನ್ನಿವಾಗ ಮಿಕ್ಸ್ ಮಾಡ್ಕೊಳ್ತಾ ಬರುವಂಥ ಕೆನೆನೆಲ್ಲ ಹಾಲಿನಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಇದರಿಂದ ಕೆನೆ ಬರಿತ ಹಾಲಿನಿಂದ ನಾವು ಮೊಸರು ಮಾಡೋದ್ರಿಂದ ಮೊಸರು ತುಂಬಾ ಗಟ್ಟಿಯಾಗೂ ಕೂಡ ಬರುತ್ತೆ. ಹಾಗೆಯೇ ಮೊಸರಿನ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹುಳಿ ಕೂಡ ಜಾಸ್ತಿ ಆಗೋದಿಲ್ಲ. ಇವಾಗ ಇಲ್ಲಿ ನಾನು ಒಂದು 4 ಸ್ಪೂನಷ್ಟು ಹಾಲನ್ನು ಒಂದು ಬಟ್ಲಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಈ ಹಾಲು ಏನಕ್ಕೆ ಬೇಕು ಅಂತ ನಾನು ಹೇಳ್ತೀನಿ. ಸ್ವಲ್ಪ ಈ ಹಾಲು ಉಗುರು ಬೆಚ್ಚಗಾಗಬೇಕು, ಅದಕ್ಕಾಗಿ ನಾನಿಲ್ಲಿ ಬಟ್ಲಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ನೋಡಿ ಇವಾಗ ಕುದಿಸ್ತಾ ಹಾಲು ಇವಾಗ ಅರ್ಧದಷ್ಟು ಕಡಿಮೆ ಆಗಿ ಗಟ್ಟಿ ಕೂಡ ಆಗಿದೆ. ಇದಿವಾಗ ಆಗಿದೆ. ಸ್ಟವ್ನ ಆಫ್ ಮಾಡಿ ಈ ಹಾಲನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ. ಹಾಗಂತ ಪೂರ್ತಿ ತಣ್ಣಗಾಗೋವರೆಗೂ ಇದನ್ನು ಬಿಡಬಾರ್ದು. ಎಷ್ಟು ಬಿಸಿ ಇರಬೇಕು ಅಂತ ನಾನು ಮುಂದೆ ಹೇಳ್ತೀನಿ. ಮೊಸರು ಹೆಪ್ಪಾಕೋಕ್ಕೆ ಅಂತ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ 2 ಸ್ಪೂನ್ ಆಗುವಷ್ಟು ಮೊಸರನ್ನು ತಗೊಂಡಿದ್ದೀನಿ. ಚೆನ್ನಾಗಿ ಇದನ್ನು ಒಂದು ಸತಿ ಬೀಟ್ ಮಾಡಿ ತಗೊಳ್ತಾ ಇದ್ದೀನಿ. ಈ ಥರ ಒಂದು ಸತಿ ಬೀಟ್ ಮಾಡಿದ್ದಾದಮೇಲೆ ಮುಂಚೆನೇ ನಾನು ಒಂದು ಬಟ್ಲಾಗುವಷ್ಟು ಹಾಲನ್ನು ತೆಗೆದಿಟ್ಟಿದ್ನಲ್ವ, ಇದಿವಾಗ ಸ್ವಲ್ಪ ಉಗುರು ಬಿಚ್ಚಿಗಿರುವಂಥ ಹಾಲು ರೆಡಿಯಾಗಿದೆ. ಈ ಹಾಲನ್ನೇ ಈ ಮೊಸರಿಗೆ ಸೇರಿಸಿ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಬಟ್ಲಾಗುವಷ್ಟು ಹಾಲನ್ನು ಈ ಮೊಸರಿಗೆ ಸೇರಿಸಿ ಮೊಸರು ಮಾಡೋದಕ್ಕೆ ಈ ಹೆಪ್ಪನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊಸರು ಜಾಸ್ತಿ ಹುಳಿಯಾಗಿ ಬರಬಾರ್ದು ಅನ್ನೋ ಕಾರಣಕ್ಕೆ ಈ ಥರ ಮೊಸರಿಗೆ ಸ್ವಲ್ಪ ಹಾಲನ್ನು ಬೆರೆಸಿ ಈ ಹೆಪ್ಪನ್ನು ರೆಡಿ ಮಾಡಿಕೊಂಡ್ರೆ ಮಾಡುವಂಥ ಮೊಸರು ತೀರಾ ಹುಳಿಯಾಗಿ ಆಗೋದಿಲ್ಲ. ಇವಾಗ ನೀವು ಯಾವ ಪಾತ್ರೆಯಲ್ಲಿ ಮೊಸರನ್ನು ಸೆಟ್ ಮಾಡಬೇಕು ಅಂತಿದ್ದೀರೋ ಅದೇ ಪಾತ್ರೆಗೆ ಈ ರೆಡಿ ಮಾಡಿದಂಥ ಹೆಪ್ಪನ್ನು ಸೇರಿಸಿ ಚೆನ್ನಾಗಿ ಸುತ್ತಲೂ ಕೂಡ ಅದನ್ನು ಈ ಥರ ಹರಡಿ ಇದನ್ನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ ಮೊಸರು ಸೆಟ್ ಮಾಡೋದಕ್ಕೆ ನಾವು ಸ್ಟೀಲ್ ಪಾತ್ರೆ ಹಾಗೆಯೇ ಮಣ್ಣಿನ ಗಡಿಗೆ ಕೂಡ ಇಲ್ಲಿ ಯೂಸ್ ಮಾಡ್ಬೋದು. ಈ ಥರ ರೆಡಿ ಮಾಡಿ ಇದನ್ನು ಸ್ವಲ್ಪ ಸೈಡಲ್ಲಿ ಎತ್ತಿಟ್ಟು ಈ ಕಡೆ ನೋಡಿ ಹಾಲು ಕೂಡ ಇವಾಗ ಬಿಸಿ ಸ್ವಲ್ಪ ಕಡಿಮೆ ಆಗಿದೆ. ಎಷ್ಟು ಬಿಸಿ ಕಡಿಮೆ ಆಗಬೇಕು ಅಂದರೆ ಈ ಥರ ನಾವು ಬೆರಳಿಟ್ಟು ನೋಡಿದಾಗ ಬೆರಳಿಗೆ ಬಿಸಿ ಅನ್ನೋದು ತಾಗ್ತಾ ಇರಬೇಕು, ಅಷ್ಟು ಬಿಸಿ ಇರಬೇಕು ಹಾಲು. ಒಂದು ವೇಳೆ ಹಾಲು ತೀರಾ ಬಿಸಿ ಆಗಿದೆ ಅಂದಾಗ ನಾವು ಹೆಪ್ಪ ಹಾಕಿದ್ರೆ ಮೊಸರು ನೀರು ಥರ ರೆಡಿಯಾಗಿ ಹೋಗ್ಬಿಡುತ್ತೆ ಮತ್ತು ಹುಳಿ ಕೂಡ ಜಾಸ್ತಿ ಬಂದುಬಿಡುತ್ತೆ. ಮತ್ತು ತೀರಾ ತಣ್ಣಗಿರುವಂಥ ಹಾಲಲ್ಲಿ ನಾವು ಈ ಮೊಸರು ಹೆಪ್ಪನ್ನು ಹಾಕಿದ್ರೆ ಮೊಸರು ಅನ್ನೋದು ಬೇಗ ರೆಡಿ ಆಗೋದಿಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ ಮತ್ತು ಅಷ್ಟಾಗಿ ಗಟ್ಟಿ ಕೂಡ ಮೊಸರು ರೆಡಿ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಬಿಸಿ ಇರುವಂಥ ಹಾಲಲ್ಲೇ ನಾವು ಈ ಹೆಪ್ಪನ್ನು ಹಾಕಿ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ನಾನಿಲ್ಲಿ ರೆಡಿ ಮಾಡಿಟ್ಟಂತಹ ಪಾತ್ರೆಗೆ ಈ ಹಾಲನ್ನು ಸೇರಿಸಿ ಮತ್ತು ಇನ್ನೊಂದು ಸ್ವಲ್ಪ ಹೆಪ್ಪನ್ನು ಈ ಹಾಲಿಗೆ ಸೇರಿಸಿ ಚೆನ್ನಾಗಿ ಇದನ್ನು ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಈ ಕಿಚನ್ ಕಟ್ಟೆ ಮೇಲೇ 5 ರಿಂದ 6 ಗಂಟೆಗಳವರೆಗೂ ಮುಚ್ಚಳದಿಂದ ಮುಚ್ಚಿ ಮೊಸರು ಸೆಟ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ. ಮಧ್ಯದಲ್ಲಿ ನಾವು ಇದನ್ನು ಓಪನ್ ಮಾಡಿ ನೋಡೋಕ್ಕೆ ಹೋಗಬಾರ್ದು. ಹಾಗೇನಾದರೂ ಓಪನ್ ಮಾಡಿ ನೋಡಿದ್ರೆ ಇದರಲ್ಲಿರುವಂಥ ಉಷ್ಣಾಂಶ ಹೊರಟೋಗಿ ಮೊಸರು ಬೇಗ ರೆಡಿ ಆಗೋದಿಲ್ಲ ಮತ್ತು ಗಟ್ಟಿ ಕೂಡ ಆಗೋದಿಲ್ಲ. 5 ರಿಂದ 6 ಗಂಟೆಗಳ ನಂತರ ಮೊಸರು ಸೆಟ್ ಆಗಿರುತ್ತೆ. ಒಂದ್ಸತಿ ನೀವು ಚೆಕ್ ಮಾಡಿ ನಂತರ ಇದನ್ನು ಫ್ರಿಜ್ಜಲ್ಲಿ 1-2 ಗಂಟೆಗಳ ಕಾಲ ಇಟ್ಟು ತಗೊಳ್ಬೇಕಾಗುತ್ತೆ. ಇದರಿಂದ ಏನಾಗುತ್ತೆ, ಮೊಸರು
ಹುಳಿ ಕೂಡ ಬರೋದಿಲ್ಲ ನಾವು ಒಂದೆರಡು ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಇಡೋದ್ರಿಂದ. ಇನ್ನೊಂದು ಸ್ವಲ್ಪ ಹಾಲು ಮಿಕ್ಕಿತ್ತು ಅಂಥೇಳಿ ಇನ್ನೊಂದು ಬಟ್ಲಿಗೆ ಹೆಪ್ಪು ಮತ್ತು ಮೊಸರು ಸೇರಿಸಿ ಇದನ್ನು ಕೂಡ ರೆಡಿ ಮಾಡ್ಕೊಂಡು ಇಟ್ಟಿದ್ದೀನಿ. ಸರಿಸುಮಾರು 7ರಿಂದ 8 ಗಂಟೆಗಳ ಕಾಲ ನಾನಿಲ್ಲಿ ಮೊಸರು ಸೆಟ್ ಆಗೋದಕ್ಕೆ ಬಿಟ್ಟಿದ್ದೆ. ಅಂದರೆ ಒಂದು 5ರಿಂದ 6 ಗಂಟೆ ಹಾಗೆಯೇ ಈ ಕಿಚನ್ ಕಟ್ಟೆ ಮೇಲೇ ಸೆಟ್ ಆಗೋದಕ್ಕೆ ಬಿಟ್ಟು ನಂತರ ಒಂದು 2 ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಇಟ್ಟು ತೊಗೊಂಡಿದ್ದೀನಿ. ನೋಡ್ತಾ ಇದ್ರಲ್ಲ ಮೊಸರು ಯಾವ ಥರ ಗಟ್ಟಿಯಾಗಿ ಬಂದಿದೆ ಅಂತ. ಈ ಥರ ಗಟ್ಟಿ ಮೊಸರಿದ್ರೆ ಸಾಕು, ಬರೀ ಮೊಸರೇ ತಿಂದ್ಬಿಡೋಣ ಅಥವಾ ಮಜ್ಜಿಗೆ ಮಾಡ್ಕೊಂಡು ಕುಡಿಯೋಣ ಅಂತ ಅನಿಸ್ಬಿಡುತ್ತೆ. ಸ್ವಲ್ಪ ಕೂಡ ನೀರು ಥರ ಮೊಸರು ರೆಡಿಯಾಗಿಲ್ಲ. ನೀವು ನೋಡ್ತಾ ಇರ್ಬೋದು ಯಾವ ಥರ ಗಟ್ಟಿಯಾಗಿ ಬಂದಿದೆ ಅಂತ. ಹೇಳಿರುವಂಥ ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ಈ ಥರ ಗಟ್ಟಿಯಾಗಿರುವಂಥ ಮೊಸರನ್ನು ನೀವು ರೆಡಿ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ಅಂತ. ಇವತ್ತಿಗೆ ಎಷ್ಟು ಮೊಸರು ಬೇಕು ಅಂತ ನೋಡಿಕೊಂಡು ಅಷ್ಟನ್ನು ಉಪಯೋಗಿಸಿ. ನಂತರ ಇನ್ನುಳಿದಂಥ ಮೊಸರನ್ನು ನಾವು ಫ್ರಿಜ್ಜಲ್ಲಿಟ್ಟರೆ ಮೊಸರು ಜಾಸ್ತಿ ಹುಳಿ ಬರೋದಿಲ್ಲ. ಸ್ವಲ್ಪ ಕೂಡ ಮೊಸರಿನಲ್ಲಿ ನೀರಿನಂಶ ಅನ್ನೋದು ಕಾಣ್ತಾ ಇಲ್ಲ. ಯಾವ ಥರ ಗಟ್ಟಿಯಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು. ಈ ಥರ ಸ್ಪೂನಿಂದ ನಾವು ಅಥವಾ ಚಾಕುವಿನಿಂದ ಕೇಕ್ ಥರ ಇದನ್ನು ಕಟ್ ಮಾಡಿ ತೊಗೊಳ್ಬೋದು. ಅಷ್ಟು ಗಟ್ಟಿ ಮೊಸರನ್ನು ರೆಡಿ ಮಾಡ್ಕೊಳ್ಬೋದು. ಈ ಗಿಣ್ಣಿನ ಹಾಲಿನಲ್ಲಿ ವಡಿ ಥರ ಮಾಡ್ತೀವಲ್ವ, ಸೇಮ್ ಅದೇ ಥರ ಈ ಮೊಸರು ಗಟ್ಟಿಯಾಗಿ ವಡಿ ಥರ ರೆಡಿಯಾಗಿದೆ. ಹಾಲಿನ ಪುಡಿಂಗ್ ಎಲ್ಲ ಮಾಡ್ತೀವಲ್ವ, ಸೇಮ್ ಅದೇ ಒಂದು ಟೆಕ್ಸ್ಚರಲ್ಲಿ ಕೂಡ ಈ ಮೊಸರು ರೆಡಿ ಮಾಡ್ಕೊಳ್ಬೋದು. ಈ ಥರ ಗಟ್ಟಿ ಮೊಸರಿನಲ್ಲಿ ನೀವು ಲಸ್ಸಿನ ಮಾಡ್ಕೊಂಡು ಕುಡೀರಿ, ಸಖತ್ತಾಗಿರುತ್ತೆ. ಇಲ್ಲಿ ಕೆನೆ ಭರಿತ ಹಾಲಿನಿಂದ ಈ ಥರ ಗಟ್ಟಿ ಮೊಸರನ್ನು ರೆಡಿ ಮಾಡ್ಕೊಂಡಿರೋದ್ರಿಂದ ಲಸ್ಸಿ ಕೂಡ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಡೈರಿಗಳಲ್ಲಿ ಕೊಂಡು ತರುವಂಥ ಮೊಸರಿನಗಿಂತ ನಾವು ಮನೆಯಲ್ಲೇ ಎಷ್ಟು ಸುಲಭವಾಗಿ ಈ ಥರ ಗಟ್ಟಿ ಮೊಸರನ್ನು ರೆಡಿ ಮಾಡ್ಕೊಳ್ಬೋದು ಅಂತ ನೋಡಿದ್ರಲ್ಲ ಸ್ನೇಹಿತರೆ. ಹಾಗಿದ್ರೆ ಇವತ್ತಿನ ಈ ರೆಸಿಪಿ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ. ಮತ್ತು ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ರೆಸಿಪಿ ವಿಡಿಯೋ ನೋಡಿದಂತಹ ಎಲ್ಲರಿಗೂ ಧನ್ಯವಾದಗಳು. ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.